ಈ ಸಿನಿಮಾಯಿಂದ ಅಲ್ಲ, ನಮಗೆ ಇದರ ಹಿಂದೆಯಿಂದಲೂ ನಾವು ಏನೇ ಒಂದು ಒಳ್ಳೇದು ಮಾಡಲಿ, ಕೆಲವು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ನಡೆದಾಗೂ ಕೂಡ ನಮಗೆ ಅಣ್ಣನಾಗಿ ಸದಾ ನಮಗೆ ಗುರುಗಳಾಗಿ ಮಾರ್ಗದರ್ಶಕರಾಗಿ ನಾವು ಇವತ್ತೇನಾದರೂ ಒಂದು ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಥವಾ ಏನಾದರೂ ಒಂದು ಮಾಡೋದಕ್ಕೆ ಹೊರಟಿದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾಗಿ ಅಣ್ಣನೇ ಕಾರಣ. ಹಾಗಾಗಿ ವಿಶೇಷವಾಗಿ ಅಣ್ಣಂಗೆ ನನ್ನ ಪ್ರಾಣ ಇರೋವರೆಗೂ ನಾವು ಅವ್ರಿಗೆ ಚಿರಋಣಿ. ಅವ್ರು ಯಾವತ್ತೂ ನಮಗೆ ಹಿಂದೆ ಸರಿ ಅನ್ನೋ ಮಾತನ್ನು ಅವರು ಹೇಳ್ಕೊಟ್ಲಿಲ್ಲ. ಯಾವತ್ತೂ ಏನೇ ಕೆಲಸ ಮಾಡಲಿ ನಿಜ. ಇವತ್ತು ಬೇರೆ ದುಡ್ಡು ಮಾಡಬೇಕು ಅನ್ನೋದಾದರೆ ಬೇರೆ ಕ್ಷೇತ್ರಗಳು ಸುಮಾರಿದೆ. ಹಾಗೆ ಅಣ್ಣ ಹೇಳ್ದಾಗೆ ರಿಯಲ್ ಎಸ್ಟೇಟು ಇನ್ನೊಂದು ಮತ್ತೊಂದು. ಆದರೆ ನಾವು ಸಿನಿಮಾ ಮಾಡಬೇಕು ಅಂತ ಶುರು ಮಾಡಿದಾಗ ನಮ್ಮನ್ನು ಅದನ್ನು ಬೇಡ ಅಂದವರೇ ಹೆಚ್ಚು. ನಮಗೆ ಏನಕ್ಕೆ ಸಿನಿಮಾ ರಂಗ ಬೇಡ ಅಂತ. ಆದರೂ ನಾವು ಇಲ್ಲ, ಇದನ್ನು ನಾವು ಇದರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಶಕ್ತಿಯಾಗಿ ನಿಂತಿದ್ದು ಅಣ್ಣ ಟಿ ಎ ನಾರಾಯಣಗೌಡರು. ಅವರು ಬೆಂಬಲ ಇವತ್ತಿಂದ ಅಲ್ಲ, ನಮಗೆ ಸುಮಾರು 25-26 ವರ್ಷಗಳಿಂದ ಅವರು ನಮ್ಮನ್ನು ಜೊತೆಗೆ ಕರ್ಕೊಂಡು ಎಲ್ಲ ರೀತಿ ಅವರು ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಪ್ರತಿ ಬಾರಿಯೂ ನಾವು ಏನೇ ಒಂದು ಮಾಡಿದ್ರೇನೋ ಅದಕ್ಕೆ ಅವರು ನಮ್ಮ ಜೊತೆ ನಿಂತು ಸಹಕಾರ ಕೊಡ್ತಾರೆ. ಹಾಗಾಗಿ ಅಣ್ಣ ನಿಮಗೆ ತುಂಬ ಹೃದಯದ ಧನ್ಯವಾದಗಳಣ್ಣ. ಇನ್ನು ರಾಜನಿವಾಸ ಸಿನಿಮಾ ನಮಗೆ ದೊಡ್ಡ ಕನಸು ಹೊತ್ತಿರೋಂಥ ಸಿನಿಮಾ. ಇದು ಇವತ್ತಿನ ದಿನದಲ್ಲಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ನಾವು ಇದಕ್ಕೆ ಒಂದು ಕಡೆ ಹಣದ ಒಂದು ಪರಿಸ್ಥಿತಿಗಳು ಆಗಿರ್ಬೋದು, ಇನ್ನೊಂದು ಆದರೆ ಅದಕ್ಕೆ ತಕ್ಕ ಹಾಗೆ ಎಲ್ಲರೂ ಶ್ರಮ ಜಾಸ್ತಿ ಇರುತ್ತೆ. ನಿರ್ದೇಶಕರು ಇರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ನಟರದ್ದಿರ್ಬೋದು, ತುಂಬಾ ಶ್ರಮ ವಹಿಸಿರೋದಕ್ಕೆ ನಾವು ಇವತ್ತೊಂದು ದಿನ ಈ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ. ಇದು ನಮಗೆ ನಿಜವಾಗ್ಲೂ ತುಂಬ ಖುಷಿ ಕೊಡೋವಂಥ ದಿನ. ಯಾಕಂದರೆ ನಾವು ಸುಮಾರು ಕಡೆ ಹೋದಾಗಲೆಲ್ಲ ಯಾವಾಗ ಸಿನಿಮಾ ರಿಲೀಸು ಅಂತಿದ್ರು. ಇವತ್ತು ನಾವು ಖುಷಿಯಿಂದ ಹೇಳ್ತಾ ಇದ್ದೀವಿ, ನವಂಬರ್ 6ನೇ ತಾರೀಕು ನಮ್ಮ ಸಿನಿಮಾ ಎಲ್ಲ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬರ್ತಾಯಿದೆ ಅಂತ. ನಮಗೆ ಇದಕ್ಕೆ ಶ್ರಮಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ನಿಂತಂಥ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ನಮಗೆ ಅಶ್ವಿನಿ ಅಕ್ಕ ಕೂಡ ನನಗೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ಅವರು ಪ್ರತಿ ಬಾರಿ ನನಗೆ ನನ್ನ ಮನೆಯಲ್ಲಿ ಏನೇ ಒಂದಿದ್ರೂ ಅವರು ನಮ್ಮ ಜೊತೇಲಿ ನಿಲ್ತಾರೆ. ಅವರು ಸಹ ನಮ್ಮ ಸಿನಿಮಾ ಬಗ್ಗೆ ತುಂಬಾ ಕಾಳಜಿ ಇದೆ ಅವ್ರಿಗೂ. ಅವರು ಯಾವಾಗಲೂ ಹೇಳ್ತಿರ್ತಾರೆ, ಆದಷ್ಟು ಬೇಗ ಮಾಡಿ ಬ್ರದರ್, ಆದಷ್ಟು ಬೇಗ ಮಾಡಿ ಬ್ರದರ್ ಅಂತ. ಇವತ್ತು ಆ ದಿನ ನಾವು ಘೋಷಣೆ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಮುಂದೆನೂ ಸಹ ಇದೇ ರೀತಿ ಇರಲಿ ಅಂತ ನಾನು ಕೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾವು ಇವತ್ತು ಒಂದೇ ಹೆಜ್ಜೆಗೆ ನಿಲ್ಲಬಾರ್ದು, ಅದಕ್ಕೆ ಇನ್ನೂ ಒಂದು 10 ಹೆಜ್ಜೆ ಇಡಬೇಕು ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಹೆಜ್ಜೆಗಳು ಇಡಬೇಕಂದ್ರೆ ನೀವು ಮಾಧ್ಯಮದವರು ಹಾಗೂ ಪತ್ರಿಕಾದವರು ನಮ್ಮ ಜೊತೆಯಲ್ಲಿರೋದು ಬಹಳ ಮುಖ್ಯ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಏನೇ ಒಂದು ಪ್ರಮೋಷನ್ನು ಇನ್ನೊಂದು ನೀವೆಲ್ಲರೂ ನಮ್ಮ ಜೊತೇಲಿ ಇರ್ತೀರಾ ಅನ್ನೋ ಭರವಸೆ ನಮಗೆ ತುಂಬ ಇದೆ. ಆಗಲೇ ಹೇಳ್ತಿದ್ರು ಅಣ್ಣ, ಎತ್ತೋರಿಗೆ ಯಜ್ಞನೂ ಮುದ್ದು ಅಂತ. ಹಾಗೆ ನಮ್ಮ ಸಿನಿಮಾ ಬಗ್ಗೆ ನಾವು ಏನು ಹೇಳಿದ್ರೇನು ನಮಗೆ ನಮ್ಮ ಸಿನಿಮಾ ಚೆನ್ನಾಗೇ ಇದೆ. ನಮ್ಮ ಸಿನಿಮಾ ಮುದ್ದೆ ಅದು ಜನ ಯಾವ ರೀತಿ ತೊಗೊತಾರೋ ಅದ್ರ ಮೇಲೆ ನಾವು ನಿಂತ್ಕೊಬೇಕಾಗುತ್ತೆ. ಅವರು ಸ್ವೀಕರಿಸಿದ್ರೂ ನಾವು ಅದನ್ನು ಸಂತೋಷದಿಂದ ಸ್ವೀಕರಿಸ್ತೀರಿ, ಅವ್ರು ತಿರಸ್ಕರಿಸಿದ್ರೂ ನಾವು ಅದನ್ನು ಸಂತೋಷದಿಂದನೇ ಸ್ವೀಕರಿಸ್ತೀರಿ. ತಿರಸ್ಕರಿಸಿದ್ರೆ ನಾವು ಏನೋ ತಪ್ಪು ಮಾಡಿರ್ತೀವಿ ಅನ್ನೋದು ಕಾರಣಕ್ಕೆ ಅವರು ತಿರಸ್ಕರಿಸ್ತಾರೆ. ಅದನ್ನು ನಾವು ತಿದ್ಕೊಂಡು ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡೋದಕ್ಕೆ ಎಲ್ಲ ನಮಗೊಂದು ಶಕ್ತಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ.